ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಎಕ್ಸ್ಕ್ಯೂಸ್ ಮೀ, ಇದ್ರ ಮೇಲೆ 1 ಲೀಟರ್ ತಗೊಂಡ್ರೆ 1/2 ಲೀಟರ್ ಫ್ರೀ ಅಂತ ಬರ್ದಿದೆ. ಆಫರ್ ಇನ್ನೂ ಇದೆಯಾ? ಆಫರ್ ಇತ್ತು ಸರ್, ಲಾಸ್ಟ್ ಮಂತೆ ಕ್ಲೋಸ್ ಆಗಿಬಿಟ್ಟಿದೆ. ಓ, ಆಫರ್ ಕ್ಲೋಸ್ ಆಗ್ಬಿಟ್ಟಿದ್ಯಾ? ಹಾಗಿದ್ರೆ ಬೇಡ ಬಿಡಿ. ಅಲ್ಲ ಕಣೆ ಲಕ್ಷ್ಮಿ, ಇಬ್ರು ಕೋಇನ್ಸಿಡೆಂಟ್ ಆಗಿ ಒಂದೇ ಸೂಪರ್ ಮಾರ್ಕೆಟ್ ಬಂದಿದ್ದೀರಾ? ನಂಗೆ ಯಾಕೋ ಡೌಟ್, ನೀವಿಬ್ರು ಮಾತಾಡ್ಕೊಂತಾನೆ ಬಂದಿದ್ದೀರಾ. ಏ ವಿಜಿ, ನಿಜವಾಗ್ಲೂ ನನ್ಗೆ ಅವ್ರು ಬರೋದ್ ಗೊತ್ತಿರ್ಲಿಲ್ಲ ಕಣ. ನೋಡು ನೋಡು, ನಾಚಿಕೆ ನೋಡು. ವಿಜಿ, ಇಷ್ಟು ವರ್ಷದಿಂದ ನಾನು ನಿನ್ನ ನೋಡ್ತಾ ಇದ್ದೀನಿ, ಈ ತರ ಯಾವತ್ತೂ ನಿನ್ನ ನೋಡಿಲ್ಲ ಕಣೆ. ಅಂತೂ ನಮ್ ಲಕ್ಷ್ಮಿ ಮುಖದಲ್ಲಿ ಮದುಮಗಳು ಕಡೆ ಎದ್ದು ಕಾಣ್ತಾ ಇದೆ. ವಿಜಿ, ಯಾವ ನಾಚಿಕೆನೂ ಇಲ್ಲ, ಏನೂ ಇಲ್ಲ, ಸುಮ್ನೆ ಇರ್ತೀಯಾ? ಎಲ್ಲ ಗೊತ್ತಾಗುತ್ತೆ. ಆದ್ರೂ ನಿಮ್ಮಿಬ್ರು ಮಧ್ಯೆ ಶಿವಪೂಜೆಲ್ ಕರಡಿ ತರ ನಾನ್ ಯಾಕೆ? ಇಷ್ಟು ವರ್ಷ ಜವಾಬ್ದಾರಿ ತಗೊಂಡಿರೋ ಮಗಳಾಗಿ, ಪ್ರೀತಿ ತೋರ್ಸೋ ಅಕ್ಕನಾಗಿ, ಶ್ರದ್ಧೆ ನಿಷ್ಠೆ ಇರೋ ಎಂಪ್ಲಾಯಿ ಆಗಿ ನೋಡಿದ್ದೆ. ಆದ್ರೆ ಇವತ್ ಫಸ್ಟ್ ಟೈಮ್ ನಿನ್ನ ಬೇರೆ ಲಕ್ಷ್ಮಿಯಾಗೆ ನೋಡ್ತಾ ಇದ್ದೀನಿ. ಇದನ್ನ ನೋಡಕ್ಕಾದ್ರೂ ನಾನು ಇಲ್ಲಿಂದ ಹೋಗಲ್ಲ, ನಿನ್ ಜೊತೆಲೇ ಇರ್ತೀನಿ. ಇವಾಗ ನಿನ್ನ ಇಲ್ಲಿಂದ ಹೋಗು ಅಂತ ಯಾರು ಹೇಳಿದ್ರು? ವಿಜಿ ಬಾರೆ, ಅವ್ರೇನೇನ್ ತಗೋತಾರೆ ಅಂತ ನೋಡೋಣ. ಹಲೋ, ಹೇಳಕ್ಕ. ಹರಿ, ನಿನ್ಗೆ ಶಾಂಪೂ ಬಾಟಲ್ ಹೇಳಿದ್ನಲ್ಲ, ಅದು ಒಂದು ದೊಡ್ಡ ಬಾಟ್ಲೆ ತಂದ್ಬಿಡು. ಹಾಗೆ ಫಿಶ್ ಫ್ರೈ ಮಸಾಲ, ಚಿಕನ್ ಮಸಾಲ, ಚಿಕನ್ ಬಿರಿಯಾನಿ ಮಸಾಲ ಎಲ್ಲ ತಂದ್ಬಿಡು, ಸರಿನಾ? ಸರಿ ಅಕ್ಕ, ಮತ್ತಿನ್ನೇನಾದ್ರು ಬೇಕಾ? ಸ್ಟ್ರಾಬೆರಿ ಐಸ್ ಕ್ರೀಮು ಪುಟಿ ಕುಡಿಲಿ. ಅಣ್ಣ, ನಂದು ಪರ್ಫ್ಯೂಮ್ ಖಾಲಿ ಆಗ್ಬಿಟ್ಟಿದೆ, ಹಂಗೆ ಬರ್ತಾ ಪರ್ಫ್ಯೂಮ್ ತಗೊಂಬಂದ್ಬಿಡು, ಸ್ವಲ್ಪ ಕಾಸ್ಟ್ಲಿ ಇರ್ಲಿ ಅಷ್ಟೇ. ತರ್ತೀನಿ ಬಿಡು. 3 ದಿನಕ್ಕೂ ಒಂದು ಬಾಟ್ಲ್ ಖಾಲಿ ಮಾಡು ನೀನು. ಕೊಡಿಲಿ. ಹರಿ, ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡ್ಕೊ, ಸಾಧ್ಯ ಆಗಿರೋದ್ನೆಲ್ಲ ತಗೊಂಡ್ ಬಾ. ತೊಂದ್ರೆ ಏನಿಲ್ಲ ಬಿಡಮ್ಮ, ನಾನೆಲ್ಲಾನು ತರ್ತೀನಿ. ಅಲ್ಲ ಲಕ್ಷ್ಮಿ, ಇವ್ರು ದುಡ್ಡಿದೆಲ್ಲ ಮನೆಯವ್ರಿಗೆ ಖರ್ಚು ಮಾಡ್ಬಿಟ್ರೆ ನಾಳೆ ಮದ್ವೆ ಆದ್ಮೇಲೆ ನಿನ್ ಕತೆ ಏನು? ಏ, ಹಾಗೆಲ್ಲ ಹೇಳ್ಬೇಡ್ವೆ. ಅವರು ಮನೆಗೆ ಹಿರಿ ಮಗ, ಅವ್ರ ಈ ಜವಾಬ್ದಾರಿ ಎಲ್ಲ ತಗೊಳ್ದೆ ಬೇರೆ ಯಾರು ತಗೋತಾರೆ ಹೇಳು? ಒಂದ್ಸಲ ಯೋಚನೆ ಮಾಡು. ಮನೆಯವ್ರನ್ನೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂದ್ಮೇಲೆ ಮುಂದೆ ಬರೋ ಹೆಂಡ್ತಿನ ಎಷ್ಟು ಚೆನ್ನಾಗಿ ನೋಡ್ಕೋಬಹುದು ಅಂತ. ಓ, ಆಗ್ಲೇ ಯಾರೋ ನಾಚ್ಕೋತಿಲ್ಲ ಅಂತಿದ್ರು. ನಾನು ಈಗ್ಲೂ ನಾಚ್ಕೊಂಡಿಲ್ಲ, ಸುಮ್ನೆ ಇರು. ನಡಿ ನಡಿ.